ಜಿಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರಾದಂಥ ಮಾನ್ಯ ಪೀಟರ್ ಅಲೆಕ್ಸಾಂಡರ್ ಅವರು, ಜಿಲ್ಲಾ NSS ನೋಡಲ್ ಅಧಿಕಾರಿಗಳಾದಂಥ ಡಾಕ್ಟರ್ ಪ್ರಕಾಶ್ ರಾಠೋಡ್ ಅವರು, ಬಾಬು ರಾಜೇಂದ್ರ ನಾಯ್ಕ್ ಮತ್ತು ಇನ್ನುಳಿದ ಎಲ್ಲ ಜಿಲ್ಲೆಯ ಸಂಘ ಸಂಸ್ಥೆಗಳ ಪ್ರಮುಖರು ಈ ದೀಪ ನಡಿಗೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾಲ್ಗೊಂಡಿದ್ರಿ. ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಹಾಗೂ ಇನ್ನುಳಿದ ಜಿಲ್ಲೆಯ ಎಲ್ಲ NSS ರೆಡ್ ರಿಬ್ಬನ್ ಜಿಲ್ಲಾ ಆಸ್ಪತ್ರೆ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲರ ಆರಾಧ್ಯ ದೈವ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತದವರೆಗೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಪ್ರತಿಯೊಂದು ಈ ಜಾಗೃತಿ ಏನಂದರೆ ಜಿಲ್ಲೆಗೆ ಅಂಟಿಕೊಂಡಿರುವ ಕಳಂಕ ಏನು ಹೈ ರಿಸ್ಕ್ ಜಿಲ್ಲೆಗಳಂತೀವಿ ನಾವು, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಈ ಜಿಲ್ಲೆಗಳಿಗೆ HIV ಹೊಸ ಸೋಂಕು ಸೊನ್ನೆಗೆ ತರಬೇಕು, HIV ಸೋಂಕಿನಿಂದ ಸಾವಿನ ಸಂಖ್ಯೆಯನ್ನು ಸೊನ್ನೆಗೆ ತರಬೇಕು, HIV ಕಳಂಕ ತಾರತಮ್ಯವನ್ನು ಸೊನ್ನೆಗೆ ತರಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಹೆಮ್ಮೆ ತರುವಂಥದ್ದು, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಅತ್ಯಂತ ಯಶಸ್ವಿಯಾಗಿ ಜಿಲ್ಲೆಯಲ್ಲಿ HIV ಸಂಕಟನ ಇಳಿಮುಖವಾಗುವ ಕಾರಣ ಮತ್ತು ರಕ್ತ ದಾನದ ಶಿಬಿರವನ್ನು ಹೆಚ್ಚಿಗೆ ಹಮ್ಮಿಕೊಂಡಿದ್ದು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಮಾಡಿದ್ದಕ್ಕೆ ನಾಳೆಯ ದಿನ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕರ್ನಾಟಕ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ಮತ್ತು ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆಯ ಎಲ್ಲ ಗೌರವಾನ್ವಿತ ಅಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳಾದಂಥ ಡಾಕ್ಟರ್ ಮಲ್ಲನಗೌಡ ಬಿರಾದರ್ ಸರ್ ಅವರಿಗೆ ಪ್ರಶಸ್ತಿಗೆ ಭಾಜನರಾಗಿದ್ದು ನಮಗೆಲ್ಲರಿಗೂ ಕೂಡ ಪ್ರಶಸ್ತಿ ಸಿಕ್ಕಂತೆ ಆಗಿದೆ. ಡ್ಯಾಪ್ಕೋ ಯೂನಿಟು ಅತ್ಯುತ್ತಮ ಜಿಲ್ಲಾ ಡ್ಯಾಪ್ಕೋ ಯೂನಿಟ್ ಅಂತೇಳಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥದ್ದು. ನಾಳೆಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಅದನ್ನು ಮುಂದೂಡಿ 4ನೇ ತಾರೀಕಿಗೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಗಗನ್ ಮಾಲ್ದಲ್ಲಿ ಏನು ನಿರ್ಧರಿಸಿದಂತೆ ಅಲ್ಲೇ ಕಾರ್ಯಕ್ರಮ ಇರುತ್ತದೆ. ಆ ಕಾರಣಕ್ಕಾಗಿ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮೆಲ್ಲರ ಹೆಮ್ಮೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಶಿವಾನಂದ ಮಾಸ್ತಿವಳಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾರೆ. ನಮ್ಮ ಬಾಬುರಾವ್ ಅವರೇ ಹಾಗೂ ಎಲ್ಲ ಏಡ್ಸ್ ನಿಯಂತ್ರಣ ಘಟಕದ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳೇ, NGOದವರೇ, ಆಮೇಲೆ ಶಾಲೆಯಿಂದ ಬಂದಂಥ ಅಥವಾ NSS ಘಟಕದವರೇ ಹಾಗೂ ವೇದಿಕೆ ಮೇಲಿದಂಥ ಪ್ರತಿಯೊಬ್ಬ ಗಣ್ಯರೇ, ಮುಖ್ಯವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಪ್ಪ ಅಂದರೆ ನಾನು ಅದೇ ಮಾತಾಡ್ತಾ ಬರ್ತಾ ಇದ್ದೀನಿ. ನಾವು ಡ್ಯಾಪ್ಕೋ ಸರ್, ದೆನ್ ರವಿ ಕಿತ್ತೂರವರು ಮೊದಲು ಏಡ್ಸ್ ಶುರುವಾದಾಗ ಎಲ್ಲರೂ ಭಯ ಪಡ್ತಿದ್ರು. ಏಡ್ಸ್ ಸಮೀಪ ಹೋಗೋದಷ್ಟಲ್ಲ, ನಾವು ಇದು ಮಾಡ್ತೀವಲ್ಲ, ಏನಿದು ಕೋವಿಡ್ ಟೈಮ್ದಾಗ ಹೆಂಗೆ ಪೇಷಂಟ್ ಸಮೀಪ ಹೋಗ್ತಿರ್ಕಿಲ್ಲ, ಆ ಏಡ್ಸ್ ಪೇಷಂಟ್ ದೂರಿಂದ ನೋಡ್ತಿದ್ದೀವಿ ನಾವೆಲ್ಲ. ಅಷ್ಟೊಂದು ಭಯಾನಕವಾದಂಥ ಒಂದು ರೋಗ ಇತ್ತು. ಆದರೆ ಭಾಳಷ್ಟು ಬರಬರ್ತಾ ಈ ರೋಗನ ತಡೆಗಟ್ಟಬಹುದು ಅಂತ ಸಾಕಷ್ಟು ವಿಶ್ವ ಆರೋಗ್ಯ ಸಂಸ್ಥೆ, ಭಾರತದ ಆರೋಗ್ಯ ಇಲಾಖೆ ಎಲ್ಲರೂ ಸಹಗೂಡಿಸಿ, ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತು ರೋಗಿಗಳು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದ್ದಾರಪ್ಪ ಅಂದರೆ ನಿಮ್ಗೆ ಆಶ್ಚರ್ಯ ಪಡುವಂತೆಲ್ಲ ಕಡಿಮೆ ಆಗಿ ಬೆರಳೆಣಿಕೆಯಲ್ಲಿ ರೋಗಿಗಳಾಗ್ಬಿಟ್ರೆ ಅಷ್ಟೇ. ಈಗ ಮುಂಚೆ ಎಷ್ಟಿತ್ತಪ್ಪ ಅಂತಂದ್ರೆ ಭಾಳಷ್ಟು ಆ ರೋಗ ನನಗೆ ಐತಂತ ಹೇಳ್ಕೊಳಕೋಸೋದ ಹೆದರ್ತಿದ್ರು, ಅಷ್ಟೊಂದು ಸ್ಟಿಗ್ಮಾ ಆಯ್ತು ಆ ರೋಗದ ಬಗ್ಗೆ. ಅದೇ ರೀತಿ ಈ ಬರಬರ್ತಾ 10-15 ವರ್ಷದಿಂದ ಆಲ್ಮೋಸ್ಟ್ ನಾವು ಲೆಸ್ ದ್ಯಾನ್ 0.24 ಇರ್ಬೇಕು ಸರ್. ಈಗ 0.05 ವರೆಗೆ ಬಂದಿದ್ವು ಅಂದರೆ ಭಾಳಷ್ಟು ಕಡಿಮೆ ಆಗಿದೆ. ಇದೆಲ್ಲ ಯಾರಿಗೆ ಹೋಗುತ್ತೆ ಅಂತಂದ್ರೆ ನಾನೇ ನಿಮ್ಗೇನು ಹೊಗಳ್ತಾ ಇಲ್ಲ. ಈ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರು, ಕ್ಲಾಸ್ಟಿ ಅಥವಾ ಅಲ್ಲಿದ್ದಂಥ ಲ್ಯಾಬ್ ಟೆಕ್ನಿಷಿಯನ್, ಅಲ್ಲಿ ಸಮಾಲೋಚಕರು, ಅಲ್ಲಿದ್ದಂಥ ವೈದ್ಯರು, ಆ ಟೈಮ್ದಾಗ ರೋಗಿಗಳನ್ನ ಮುಟ್ಟದೇ ಆದ ಪರಿಸ್ಥಿತಿಯಲ್ಲಿ ಅವ್ರು ಬಂದು ರೋಗಿಗಳ ಟ್ರೀಟ್ಮೆಂಟ್ ಕೊಡ್ತಿದ್ರು. ನಿಜವಾಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅದ್ರ ಜೊತೆಯಾಗಿ ನಮ್ಮ ಪೀಟರ್ ಅಲೆಕ್ಸಾಂಡರ್ ನಮ್ಮ ಬಿಜಾಪುರದಲ್ಲಿ ಮಾಡಿರ್ಬೋದು. ಈ ಥರ ಭಾರತ ದೇಶದಲ್ಲಿ ಭಾಳಷ್ಟು ಸಂಘ ಸಂಸ್ಥೆಯವರು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಆ ಸಂಘ ಸಂಸ್ಥೆಯವರಿಗಾಗಲಿ, ನಮ್ಮ ಪ್ರೈವೇಟ್ ವೈದ್ಯಾಧಿಕಾರಿಗಳಿಗಾಗಲಿ, ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗಾಗಲಿ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ, ಇದೇ ರೀತಿ ಏಡ್ಸ್ ರೋಗ ಏನಪ್ಪಾ ಅಂತಂದ್ರೆ ಇದೊಂಥರ ನಾವು ಹೇಳ್ತಿದ್ದು ಮುಂಚೆ ನಿಮ್ಗೆಲ್ಲ ಗೊತ್ತಿರ್ಬೇಕು, ಡಯಾಬಿಟಿಸ್ BP ಬಂದ್ರೆ ಹೋಗೋದಿಲ್ಲ, ನಿಮ್ಮ ಜೊತೆನೇ ಇರ್ತದೆ ಸಾಯುವವರೆಗೆ. ಅದಕ್ಕೆ ಹೆದರ್ಬೇಕು. ಯಾರು ಡಯಾಬಿಟಿಸ್ BP ಅಂದ್ರೆ ಹೇಳ್ಕೊತೀರಿ, ಆದ್ರೆ ಏಡ್ಸ್ ಬಗ್ಗೆ ಹೇಳ್ಕೊಳಕ್ ಭಾಳಷ್ಟು ಹೆದರ್ತೀರಿ ಅಷ್ಟೇ. ಅದೇ ರೀತಿ ಇದು ಅಂತ ನಾವು ಹೇಳ್ತೀವಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಕಮ್ಯುನಿಕೇಬಲ್ ಡಿಸೀಸ್ ಡೆಫಿನೆಟ್ಲಿ, ಕಂಟ್ರೋಲೇಬಲ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೂ ಅಡ್ಡಿಲ್ಲ. ಪೂರಾ ನಾವು ಸರಿಯಾಗಿ ನಿಮ್ಮ ಜೀವನ ಶೈಲಿಯನ್ನು, ನಿಮ್ಮ ಆಹಾರ ಪದ್ಧತಿಯನ್ನು ಸರಿಯಾಗಿ
ತಪಾಸಣೆ ಮಾಡೋದ್ರಿಂದ, ಸರಿಯಾಗಿ ಗುಳಿಗೆ ಔಷಧ ತಗೊಳ್ಳೋದ್ರಿಂದ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡ್ಬೋದು. ಅಷ್ಟೇ ಅಲ್ಲ, ಈ ರೋಗವನ್ನು ನೀವು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡದ್ದಾದರೆ ಸಂಪೂರ್ಣವಾಗಿ ಭಾರತ ದೇಶದಿಂದ ಅಥವಾ ಈ ನಮ್ಮ ವಿಶ್ವದಿಂದ ನಿರ್ಮೂಲನೆ ಮಾಡಬಹುದು ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಬಂದಿರಿ. ಇವತ್ತೆಲ್ಲವೂ ಶಪಥ ಮಾಡಿ ಹೋಗ್ಬೇಕು. ಪ್ರತಿಯೊಬ್ಬರು ರೋಗಿಗಳಿಗೆ ಅಷ್ಟೇ ಗೌರವ ಕೊಡಬೇಕು. ಆ ರೋಗಿಗಳಿಗೆ ಬಹಳ ಗೌರವಿಸಿ ಸಂಪೂರ್ಣವಾಗಿ ಅವರಿಗೆ ಸಮಾಲೋಚನೆ ಮಾಡೋದಷ್ಟೇ ಅಲ್ಲ, ರೋಗ ಚಿಕಿತ್ಸೆ ಕೊಡೋದ್ರ ಜೊತೆ ಅವ್ರ ಜೊತೆ ಬಹಳ ಒಂದು ಆತ್ಮೀಯವಾಗಿ ನಡ್ಕೊಳ್ರಿ ಅಂತ ಸಂದರ್ಭದಲ್ಲಿ ಹೇಳಿ, ಅವರು ಎಲ್ಲರೂ ನಮ್ಮಂತೆ ಅಂತ ನಡ್ಕೊಳ್ರಿ. ಅಂದರೆ ಅವ್ರಿಗೂ ಆತ್ಮಸ್ಥೈರ್ಯ ಬರ್ತದೆ. ಅದ್ರ ಜೊತೆಯಾಗಿ ಆ ರೋಗ ಯಾವ ಥರ ಹರಡ್ತದೆ ಹಬ್ಬದನ್ನು ಕಡಿಮೆ ಮಾಡೋದಾಗ್ಲಿ, ಈ ರೋಗ ನಿಯಂತ್ರಣ ಬಗ್ಗೆ ಆಗಲಿ ಸಂಪೂರ್ಣ ನಿರ್ಮೂಲವಾಗಿ ಎಲ್ಲ ಶಪಥ ಮಾಡಿಕೊಂಡು ಈ ಮಾಡಿದ್ದಾದರೆ ಇವತ್ತು ನಾವು ಏಡ್ಸ್ ನಿಯಂತ್ರಣ ದಿನಾಚರಣೆಯನ್ನು ಮಾಡ್ತಾ ಇದೀವಿ. ಅದು ಯಶಸ್ವಿ ಆದ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಡಾಕ್ಟರ್ ಮಲ್ಲಣ್ಣ ಬಿರಾದರ್ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಹಳ ವಿಶೇಷವಾಗಿ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳು, ವೈದ್ಯರಾದ್ರೂ ಕೂಡ ಸಂಪನ್ಮೂಲ ವ್ಯಕ್ತಿಗಳು ಜಿಲ್ಲೆಯಲ್ಲಿ ಯಾವುದೇ HIV ಏಡ್ಸ್ ಕಾರ್ಯಕ್ರಮ, ತರಬೇತಿ ಅಥವಾ ಯಾವುದೇ ಅಲ್ಲಿ ಸೆಮಿನಾರ್ಗಳು ಅಟೆಂಡ್ ಆದ್ರೂ ಕೂಡ ಅಲ್ಲಿ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಸರ್ ಅವರು ಅತ್ಯಂತ ಕಾಳಜಿಯಿಂದ ಆ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿ ಬಂದಿದ್ದಾರೆ. ಅವ್ರು ಬಂದಾಗಿಂದ್ರೂ ಅದನ್ನೇ ಹೇಳ್ತಿರ್ತಾರೆ, HIV ಸೋಂಕಿತರನ್ನ ಭಾಳ ನೀವು ಪ್ರೀತಿಯಿಂದ ಕಾಣ್ರಿ, ಅವರಿಗೆ ಗೌರವಯುತವಾಗಿ ಕಾಣ್ರಿ, ಪ್ರತಿಯೊಂದು ವೈದ್ಯರಿಗೂ ಕೂಡ ಅದನ್ನೇ ಹೇಳ್ತಿರ್ತಾರೆ. ಇವತ್ತು ಕೂಡ ಅವರ ಮಾತುಗಳಲ್ಲಿ ಹೇಳಿದರು. ಎಲ್ಲ ವಿಶೇಷವಾದಂಥ ಇವತ್ತು ನಮ್ಮ ಡ್ಯಾಪ್ಕೋ ಯೂನಿಟ್ ವಿಶೇಷವಾಗಿ ಡಾಕ್ಟರ್ ಮಲ್ಲನಗೌಡ ಬಿರಾದರ್ ಸರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಒಂದು HIV ಏಡ್ಸ್ ನಿಯಂತ್ರಣ ಆಗಲಿಕ್ಕೆ ಸಾಧ್ಯ. ಇವತ್ತು ಕರ್ನಾಟಕ ಸರ್ಕಾರ ಗುರುತಿಸಲಿಕ್ಕೆ ಸಾಧ್ಯ ಅಂದರೆ ಇವತ್ತು ಹೈ ರಿಸ್ಕ್ ಜಿಲ್ಲೆ ಎಲ್ಲ ವಿಭಾಗದಲ್ಲಿಯೂ ಕೂಡ ಭಾಳಷ್ಟು ನಾವು ಹಿಂದುಳಿದವರು ಇವತ್ತು ಆ ಹಂತಕ್ಕೆ ಬಂದು ಪ್ರಶಸ್ತಿ ತಗೋತೀವಂದ್ರೆ ಡಾಕ್ಟರ್ ಮಲ್ಲನಗೌಡ ಬಿರಾದರ್ ಸರ್ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ ನೌಕರರು ಅನ್ನುವಂಥ ಮಾತುಗಳನ್ನು ನೆನಪಿಸಿ ಮಾತುಗಳನ್ನಾಡಿದಂಥ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಸರ್ ಅವರಿಗೆ ನಮ್ಮ ಡ್ಯಾಪ್ಕೋ ಯೂನಿಟ್ ಪರವಾಗಿ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಭಾಳ ವಿಶೇಷವಾಗಿ HIV ಸೋಂಕಿತರ ಸಂಘಟನೆಯ ಗಂಗಯ್ಯ ಹಿರೇಮಠ ಇದ್ದವ್ರೆ, ಹಲವಾರು ಜನ ಇವತ್ತು HIV ಸೋಂಕಿತರ ಸಂಕಲ್ಪ ಸಂಸ್ಥೆಯ ಪದಾಧಿಕಾರಿಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಇದು. ಈಗ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್ ಸರ್ ಅವರು ಬಹಳ ವಿಶೇಷವಾಗಿ ಖ್ಯಾತ ತಜ್ಞರು ಮತ್ತು ಜಿಲ್ಲೆಯ ಹಲವಾರು ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರು, BJPಯ ಮುಖಂಡರು ಮತ್ತು ಇನ್ನುಳಿದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಂದೆರಡು ಮಾತಾಡಲಿಕ್ಕೆ ನಾನು ಬಾಬು ರಾಜೇಂದ್ರ ನಾಯ್ಕ್ ಸರ್ ಅವರಲ್ಲಿ ವಿನಂತಿ ಮಾಡ್ತೀನಿ. ಸತತವಾಗಿ ಕಾಯಕ ಪ್ರಶಸ್ತಿಯನ್ನು ಪಡೆದು ಜನಸೇವೆಯಾಗಿ ಮುಡಿಪಟ್ಟಂತಹ ಸಹೋದರ ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ ಅವರೇ, ಡ್ಯಾಪ್ಕೋ ಯೂನಿಟ್ನ ನೇತೃತ್ವ ವಹಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳಲಿ ಮತ್ತು ರಾಜ್ಯ ಪ್ರಶಸ್ತಿಗೆ ಭಾಜನಂತಹ ಸಹೋದರ ಡಾಕ್ಟರ್ ಮಲ್ಲಣ್ಣ, ಪ್ರೀತಿನ ಮಲ್ಲಣ್ಣ ಅಂತ ಹೇಳ್ತೀವರಿಗೆ, ಮಲ್ಲನಗೌಡ ಬಿರಾದರ್ ಅವರೇ, ಸಾಮಾಜಿಕ ಚಳವಳಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ವಿಜಯಪುರದ ಹೋರಾಟದ ಕಿಚ್ಚನ್ನು ಹಚ್ಚಿ ಕಾರಣೀಭೂತಂತಹ ಆತ್ಮೀಯರು ಮಾರ್ಗಸಂತರ ಪೀಟರ್ ಅಲೆಕ್ಸಾಂಡರ್ ಅವರೇ, ಕಿತ್ತೂರವರೇ, ಬಾಬುಗೌಡ್ರೆ, ಅವರಿವರೇ ಮತ್ತು NSSನ ಅಧಿಕಾರಿಯಂತಹ ಡಾಕ್ಟರ್ ಪ್ರಕಾಶ್ ರಾಠೋಡ್ರವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನ ಅಭಿನಂದನೆಗಳು. ಬಂಧುಗಳೇ, 80ರ ದಶಕದಲ್ಲಿ ಒಂದು HIV ಏಡ್ಸ್ ಅಂದ ತಕ್ಷಣ ಒಂದು ಭಯಾನಕವಾದ ವಾತಾವರಣ ನಿರ್ಮಾಣ ಆಗಿತ್ತು. HIV ಏಡ್ಸ್ ಪೀಡಿತರನ್ನ ಅಸ್ಪೃಶ್ಯ ಭಾವನೆಯಿಂದ ನೋಡುವಂತಹ ಒಂದು ವಾತಾವರಣ ಇತ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಈ ಒಂದು ರೋಗಕ್ಕೆ, ಈ ಸೋಂಕಿಗೆ ಸರಿಯಾದ ಚಿಕಿತ್ಸೆ ಒಂದು ಮಾಹಿತಿ ಇರಲಿಲ್ಲ, ಅದನ್ನು ತಿಳಿಸಿಕೊಳ್ಳುವಂತಹ ಪ್ರಯತ್ನಗಳು ಆಗ್ತಿರಲಿಲ್ಲ. ಹೀಗಾಗಿ ಹೆದರಿಕೆ ಸಹಜವಾಗಿತ್ತು. ಆದರೆ ಇವತ್ತು ವೈದ್ಯಕೀಯ ಸಂಶೋಧನೆಗಳಲ್ಲಿ ಅತ್ಯಂತ ಮುಂದುವರೆದ ಭಾಗವಾಗಿ ಇವತ್ತು ನಾವು HIV ಮತ್ತು ಏಡ್ಸ್ ಅನ್ನ ಹಿಮ್ಮೆಟ್ಟಿಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಅದರ ಪ್ರತಿಫಲವಾಗಿ ಯಾವ ನಮ್ಮ ಜಿಲ್ಲೆಗಳು ಬಾಗಲಕೋಟೆ, ಬಿಜಾಪುರ, ಬೆಳಗಾವಿಯನ್ನ ಅತ್ಯಂತ ಹೆಚ್ಚು HIV ಸೋಂಕಿತರ ಜಿಲ್ಲೆಗಳು ಅಂತ ನಾವು ಹಣೆಪಟ್ಟಿ ಹಚ್ಕೊಂಡಿದ್ದೆವು, ಅದನ್ನ ಆಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಅದಕ್ಕೆಲ್ಲ ತಾವೆಲ್ಲರೂ ಕಾರಣೀಭೂತ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಸಮಾಜದ ಸಹಭಾಗಿತ್ವ, ಸರ್ಕಾರಿ ಅಧಿಕಾರಿಗಳ ಒಂದು ಮನೋಬಲ ಇರದೇ ಇದ್ದರೆ ಯಾವುದೇ ಸರ್ಕಾರಿ ಯೋಜನೆ ಜನಕ್ಕೆ ತಲುಪೋದಿಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಅಪವಾದವಾಗಿ ಸರ್ಕಾರಿ ಯೋಜನೆಗಳನ್ನ
ಅತ್ಯಂತ ಕಂಕಣಬದ್ಧವಾಗಿ ಜನರಿಗೆ ತಲುಪಿಸುವಲ್ಲಿ ತಮ್ಮ ಸೇವೆಯನ್ನು ನಿರ್ವಹಿಸುವ ಮುಖಾಂತರ ಇವತ್ತು ಹಲವಾರು ಈ ಸೋಂಕಿಗೆ ಒಳಗಾಗುವಂಥ ರೋಗಗಳನ್ನು ತಹಬದಿಗೆ ತಂದು ರಾಜ್ಯಕ್ಕೆ ಒಂದು ಮಾದರಿಯಾಗಿದ್ದಾರೆ. ಎಲ್ಲ ವೈದ್ಯಾಧಿಕಾರಿಗಳನ್ನ ಶರಣ ಕಳೆಯಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಬನ್ನಿ, ಯಾವುದೇ ಹಿಂಜರಿಕೆ ಬೇಡ, ಯಾವುದೇ ಹೆದರಿಕೆ ಬೇಡ ಮತ್ತು ಯಾವುದೇ ಮಡಿವಂತಿಕೆ ಬೇಡ. ನನ್ನ ಆರೋಗ್ಯ ನನ್ನ ಹಕ್ಕು. ಯಾವ ರೀತಿ ಇವತ್ತು ಮಧುಮೇಹಿಗಳಾಗಲಿ, ಹೃದಯ ಪೀಡಿತರಾಗಲಿ, ರೋಗ ಸಂಬಂಧಿತ ಪೀಡಿತರಾಗಲಿ, ಕ್ಯಾನ್ಸರ್ ಪೀಡಿತರಾಗಲಿ, ಯಾವುದು ಹಿಂಜರಿಸ್ಕೊಳ್ಳಲ್ಲ. ಅವ್ರು ಹೇಳ್ಕೊತಾರೆ. ಯಾವಾಗ ನಾವು ಮನಬಿಚ್ಚಿ ಮಾತಾಡ್ತೀವೋ, ಯಾವಾಗ ನಾವು ಮನಬಿಚ್ಚಿ ಹೇಳ್ತೀವೋ, ಅವಾಗ ಮುಂದಿನ ವ್ಯಕ್ತಿ ನಮ್ಮನ್ನ ಒಪ್ಕೊಳ್ತಾರೆ, ಅಪ್ಕೊಳ್ತಾರೆ. ಸಮಾಜದ ಪ್ರಮುಖ ವಾಹಿನಿಯಲ್ಲಿ ನೀವು ಕೂಡ ಒಬ್ಬರಂತ ಹೋಗಕ್ಕೆ ಸಾಧ್ಯತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಇವತ್ತು ಪ್ರಮಾಣ ಮಾಡಬೇಕಾಗಿದೆ. ಜನರಲ್ಲಿ ಇದ್ರ ಬಗ್ಗೆ ನಾವು ತಿಳುವಳಿಕೆ ಮೂಡಿಸೋಣ. ಹೆದರ್ಕುವಂತಹ ಸೋಂಕು ಅಲ್ಲ, ಇದನ್ನ ತಹಬಂದಿಗೆ ಇಡಬಹುದು. ನೀವೆಲ್ಲ ತಿಳುವಳಿಕೆಯಿಂದ ಜನರಿಗೆ ತಿಳುವಳಿಕೆ ಮೂಡಿಸುವ ಮುಖಾಂತರ ಇದನ್ನ ಸಂಪೂರ್ಣವಾಗಿ ತಹಬದಿಗೆ ತರಬಹುದಂತಹ ಸೋಂಕಾಗಿದೆ. ಅದಕ್ಕೋಸ್ಕರ ಇದರ ಬಗ್ಗೆ ಅಲಕ್ಷ್ಯ ಬೇಡ, ಅಸಡ್ಡೆ ಬೇಡ. ನಾವು ಅಲಕ್ಷ್ಯ ವಹಿಸಿದ್ರೆ ಮಾತ್ರ ಈ ಸೋಂಕಿಗೆ ಒಳಗಾಗ್ತೇವೆ. ನಾವು ಅಸಡ್ಡೆ ವಹಿಸಿದ್ರೆ ಮಾತ್ರ ಈ ಸೋಂಕಿಗೆ ಒಳಗಾಗ್ತೇವೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಶಿಕ್ಷಿತರಾಗೋಣ. ಏಡ್ಸ್ ಕುರಿತಾಗಿ ಯಾವ ರೀತಿ ನಾವು ತಡೆಗಟ್ಟು ಬಂದು ಆ ನಿಟ್ಟಿನಲ್ಲಿ ಡ್ಯಾಪ್ಕೋದ ನಮ್ಮ ಅಧಿಕಾರಿಗಳಂತಹ ಮಲ್ಲವರ ಬಿರಾದರು ಮತ್ತು ಅವರ ತಂಡ ವ್ಯಾಪಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಸಹಕಾರ ನೀಡುವ ಮುಖೇನ ನಾವು ನಮ್ಮ ದೇಶದಿಂದ HIV ಏಡ್ಸನ್ನ ಓಡಿಸೋಣ, ಅದಕ್ಕೆ ಹಿಮ್ಮೆಟ್ಟಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರ ಸಹಾಯ ಸಹಕಾರವನ್ನ ಬೇರ್ತಾ HIV ಸೋಂಕಿತರೆ ಗೌರವಯುತವಾದ ಜೀವನ ನಡೆಸುವಲ್ಲಿ ಸಹಕಾರ ನೀಡೋಣ, ಅವರಿಗೆ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ ಅವಕಾಶ ನೀಡುವಂತಹ ತಮ್ಮೆಲ್ಲರಿಗೂ ವಂದಿಸಿ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮನೆ. ಜೈ ಹಿಂದ್. ಆತ್ಮೀಯರು, ಸಹೋದರರಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರೇ ಹಾಗೂ ನನ್ನ ಎಲ್ಲ ನೆಚ್ಚಿನ NGO ಸಿಬ್ಬಂದಿಗಳೇ ಹಾಗೂ ನೆಚ್ಚಿನ ಸಿಬ್ಬಂದಿಗಳು, ಮೊದಲನೇದಾಗಿ ನಾನು ನಮ್ಮ ಜಿಲ್ಲೆಗೆ ಕೊಡಪಟ್ಟಂಥ ಪ್ರಶಸ್ತಿಯನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ZPC ಅವರಿಗೂ ಹಾಗೂ ನನ್ನ ಎಲ್ಲ ನೆಚ್ಚಿನ ಸಿಬ್ಬಂದಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಈ ಮುಖಾಂತರ ಅರ್ಪಿಸ್ತೀನಿ ಅಂತ ಹೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಲು ಇಚ್ಛೆಪಡ್ತೇನೆ. ಯಾಕಪ್ಪ ಅಂತಂದ್ರೆ ಸರ್ ಹೇಳ್ದಂಗೆ ನಮ್ಮದು ಬಾಗಲಕೋಟೆ, ಬಿಜಾಪುರ, ಬೆಳಗಾವದ್ದು ಮೋಸ್ಟ್ ಡೇಂಜರಸ್ ರೆಡ್ ಲೈಟ್ ಡಿಸ್ಟಿಕ್ ಇದ್ದಂಗೆ. 35-40 ವರ್ಷದಿಂದ ನೋಡಿದ್ರೆ ಮ್ಯಾಕ್ಸಿಮಮ್ HIV ಪಾಸಿಟಿವ್ ಕೇಸಸ್, ಮ್ಯಾಕ್ಸಿಮಮ್ ART ಪೇಷಂಟ್ಸ್. ಹೀಗಾಗಿ ಅಂಥ ಪೇಷಂಟ್ ಜೋಡಿ ನಮ್ಮ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. 20 ವರ್ಷ, 23 ವರ್ಷ, 24 ವರ್ಷ ಮಾಡಿದವ್ರ ಸಿಬ್ಬಂದಿ ನಮ್ಮಲ್ಲಿ ಇದ್ದಾರೆ. ಅವರಿಗೆ ನಾನು ಈ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಧನ್ಯವಾದಗಳು ಹೇಳಲು ಇಚ್ಛೆಪಡ್ತೇನೆ. ಮತ್ತು ಇವತ್ತಿನ ದಿನ ಇದು ಕ್ಯಾಂಡಲ್ ವಾಕ್ ಅಂದರೆ ನಮಗೆಲ್ಲ ಸಿಂಪಲ್ ಅನ್ನಿಸ್ಬೋದು, ಆದರೆ ಕ್ಯಾಂಡಲ್ ವಾಕ್ ಫಾರ್ವರ್ಡ್ ಅಂತ ಬಂದಂಥ ನಮ್ಮ ಎಲ್ಲ ನೆಚ್ಚಿನ ಇಷ್ಟೊಂದು ಜನ ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ. ಇದೇನು ಮೋಟಿವೇಶನ್ IC ಆಕ್ಟಿವಿಟೀಸ್ ಅಂದ್ರೆ ಇವತ್ತು ವರ್ಲ್ಡ್ ಏಡ್ಸ್ ಡೇ ಇದೆಯಪ್ಪ, ಜಾಗೃತರಾಗಿ ಎಲ್ಲರಿಗೆ ಅಂತ ಹೇಳೋ ಮುಖಾಂತರ ಈ ಒಂದು ಚಿಕ್ಕ ಕಾರ್ಯಕ್ರಮ ಇದು ಭಾಳ ಚೊಕ್ಕಾಗಿ ಮಾಡಿದ್ದೀವಿ. ನಮ್ಮ ಇವರು ಬಂದಿದ್ದಾರೆ, ಅಲ್ಲಿ ನಮ್ಮ ಕಲಾ ತಂಡವರು ಬಂದಿದ್ದಾರೆ. ಇವತ್ತು ವರ್ಲ್ಡ್ ಏಡ್ಸ್ ಡೇ ನಾವು ಹಿಟ್ನಳ್ಳಿಲೂ ಮಾಡಿದ್ದೀವಿ. ಒಂದು NSS ಕ್ಯಾಂಪ್ ಇತ್ತು ಸರ್ ಇವತ್ತು. ಅಲ್ಲಿ ಕಲಾ ತಂಡದವರು ಭಾಳ ಒಳ್ಳೆ ಕಾರ್ಯಕ್ರಮ ಕೊಟ್ಟರು. ಅಲ್ಲಿ 150ರಿಂದ 200 ಜನ ಇದ್ದರು. ಅಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ ಆದರೂ ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಹಿಂಗಾಗಿ ಎಲ್ಲರೂ ಸೇರಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡುವ ಮುಖಾಂತರ ವಿಶ್ವ ಏಡ್ಸ್ ದಿನಾಚರಣೆ ಆಚರಣೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಆಡಳಿತಕ್ಕೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಇನ್ನುಳಿದ ಅಧಿಕಾರಿಗಳಿಗೆ ಮತ್ತು ಕೆಸಾಪ್ಸದ ಅಡಿಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಸಮರ್ಪಣೆ ಮಾಡಿ ಬಹಳ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಡಾಕ್ಟರ್ ಮಲ್ಲನಗೌಡ ಬಿರಾದರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ವಂದನಾರ್ಪಣೆಯನ್ನು ನಮ್ಮ ಜಿಲ್ಲಾ ಕಾರ್ಯಕ್ರಮ ಏಡ್ಸ್ ನಿಯಂತ್ರಣ ಘಟಕದ ಜಿಲ್ಲಾ ಮೇಲ್ವಿಚಾರಕರಾದಂಥ ಬಾಬುರಾವ್ ತಳವಾರ್ ಸರ್ ಅವರು ವಂದಿಸಬೇಕು. ಅದಕ್ಕಿಂತ ಮುಂಚೆ ಮತ್ತೊಂದು ಸಾರಿ ತಮಗೆ ಅನೌನ್ಸ್ ಮಾಡ್ತೀವಿ. 4ನೇ ತಾರೀಕಿಗೆ ಬೆಳಿಗ್ಗೆ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಿಂದ ಗಗನ್ಮಹಲ್ವರೆಗೂ ಜಾಥಾ ಇರುತ್ತೆ. ನಿಮ್ಮೆಲ್ಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮತ್ತೊಂದು ಸಾರಿ ತಿಳಿ ಹೇಳಿ. ನಾಳೆ ಇರುವಂಥ ಕಾರ್ಯಕ್ರಮ 4ನೇ ತಾರೀಕಿಗೆ ಮುಂದೂಡಲಾಗಿದೆ. ಎಲ್ಲರಿಗೂ ಕೂಡ ವಾಟ್ಸಪ್ ಮುಖಾಂತರ ಸಂದೇಶವನ್ನು ತಲುಪಿಸ್ರಿ ಅಂತೇಳಿ ತಮ್ಮಲ್ಲಿ ಕೋರ್ತಾ ಬಾಬುರಾವ್ ಸರ್ ಅವರು ವಂದನಾರ್ಪಣೆಯನ್ನು ಸಲ್ಲಿಸಲಿಕ್ಕೆ ಅವರು ವಿನಂತಿ ಮಾಡ್ತೀನಿ. ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತ ತಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಜಾಥಾ ಕಾರ್ಯಕ್ರಮವನ್ನು
ಉದ್ಘಾಟನೆ ಮಾಡಿದಂಥ ನಮ್ಮ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಶಿವಾನಂದ್ ಮಾಸ್ತಿಹೊಳಿ ಸರ್ ಅವರಿಗೆ ನಮ್ಮ ಡೆಪ್ಪೋ ಯೂನಿಟ್ದಿಂದ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಅವರಿಗೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಡೆಪ್ಪೋ ಯೂನಿಟ್ ಅಂತೇಳಿ ಯೂನಿಟ್ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಒಂದು ಪ್ರಶಸ್ತಿಗೆ ಭಾಜನರಾದ ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಮಲ್ಲನಗೌಡ ಬಿರಾದಾರ ಸರ್ ಅವರಿಗೂ ನಮ್ಮ ಎಲ್ಲ ಸಿಬ್ಬಂದಿಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಸರ್ ಅವರು ಕೂಡ ಭಾಗವಹಿಸಿದ್ದಕ್ಕಾಗಿ ನಮಗೆ ತುಂಬಾ ಹೆಮ್ಮೆ ಅನಿಸ್ತು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಪೀಟರ್ ಅಲೆಕ್ಸಾಂಡರ್ ಸರ್ ಅವರು HIV AIDS ನಿಯಂತ್ರಣ ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲೇ ಇರಲಿ, ಯಾವುದೇ ಸಂದರ್ಭದಲ್ಲಿ ಅವರಿಗೆ ಒಂದು ಅರ್ಧ ಗಂಟೆ ಸಮಯ ಇದ್ದಾಗ ಫೋನ್ ಮಾಡಿ ಹೇಳಿದ್ರು ಸಹಿತ ಅವ್ರು ಎಲ್ಲ ಕೆಲಸ ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಅವರು ಯಾವುದೇ ಸಹಾಯ ಸಹಕಾರಕ್ಕೂ ಕೂಡ ನಮ್ಮ ಜೊತೆಗೆ ಯಾವತ್ತೂ ಕೂಡ ಇದ್ದಾರೆ. ಇವತ್ತು ಕೂಡ ಸರ್ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸರ್ ಪೀಟರ್ ಅಲೆಕ್ಸಾಂಡರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾ NSS ನೋಡಲ್ ಅಧಿಕಾರಿಗಳಾದಂಥ ಡಾಕ್ಟರ್ ಪ್ರಕಾಶ್ ರಾಠೋಡ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ CNFE ಸಂಸ್ಥೆಯ ಹೊಸದಾಗಿ ಬಂದಂಥ ಫಾದರ್ ಸರ್ ಅವರು, ಹೆಸರು ಗೊತ್ತಿಲ್ಲ ನನಗೆ, ಫಾದರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಡೆಪ್ಪೋ ಯೂನಿಟ್ದಿಂದ ಫಾದರ್ ಸುಮನ್ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ಅದೇ ರೀತಿ ಈ ಒಂದು ದೀಪ ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತ ನಮ್ಮ ಎಲ್ಲ TI NGOಗಳು, ಜಾಗೃತಿ, ಉಜ್ವಲ, ನವಸ್ಫೂರ್ತಿ ಮತ್ತು ಸಮರ್ಪಣಾ ಲಿಂಕ್ ವರ್ಕರ್ಸ್, ಅದ್ರಾಗ ವಿಶೇಷವಾಗಿ ಒಂದು ದೀಪ ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲ ಈ ಕ್ಯಾಂಡಲ್ಗಳನ್ನು ವ್ಯವಸ್ಥಿತವಾಗಿ ಪೂರೈಸಿ ಒಂದು ವ್ಯವಸ್ಥೆ ಮಾಡಿದಂಥ ನಮ್ಮ ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಡೈರೆಕ್ಟರ್ಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಎಲ್ಲ ICTC, ERT ಮತ್ತು NTEP ಸಿಬ್ಬಂದಿಗಳಿಗೂ ಹಾಗೂ ನಮ್ಮ CSE ಯೋಜನೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ CNFE ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು, ಆಮೇಲೆ ಸೆಂಟ್ ಜೋಸೆಫ್ ಮತ್ತು ನವ ಸಾನ್ನಿಧ್ಯ ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಈ ದೀಪ ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸರ್ ಹೇಳ್ದಂಗೆ 4ನೇ ತಾರೀಕು ಅತ್ಯಂತ ಯಶಸ್ವಿಯಾಗಿ ಗಗನ್ ಮಹಲ್ದಲ್ಲಿ ನಾವು ಎಂದೂ ಕೂಡ ಓಪನ್ ಹಾಲ್ನಲ್ಲಿ ಮಾಡಿರಲಿಲ್ಲ. ಈ ಸಾರಿ ನಮ್ಮ ಡಾಕ್ಟರ್ ಮಲ್ಲನಗೌಡ ಬಿರಾದಾರ್ ಸರ್ ಅವರು ವಿಶೇಷವಾಗಿ ಬರೀ 4 ಗೋಡೆ ಮಧ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಬೇಡ, ಬೈಲಲ್ಲಿ ಮಾಡೋಣ, ಯಾಕಂದ್ರೆ ಜನಸಾಮಾನ್ಯರಿಗೆ ತಿಳಿಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ಈ ಗಗನ ಮಹಲ್ದಲ್ಲಿ ಒಂದು ಪರ್ಮಿಷನ್ ತಗೊಂಡು ಅಲ್ಲಿ ಕಾರ್ಯಕ್ರಮ ಇಟ್ಟಿದ್ರೆ ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತ ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್.